ಒಂದು ಬಜೆಟ್ಟು ಜನಪರ ಬಜೆಟ್ ಆಗಬೇಕು. ಏನು ಮುಂದಿನ ತಿಂಗಳು 7ನೇ ಮಾರ್ಚ್ಗೆ ಏನು ರಾಜ್ಯ ಸರ್ಕಾರ ಒಂದು ಬಜೆಟನ್ನು ಮಂಡನೆ ಮಾಡೋಕ್ಕೆ ಹೊರಟಿದೆ. ಸೊ ಅದ್ರ ಬಗ್ಗೆ ನಮ್ಮ ಸಲಹೆಗಳು ಮತ್ತು ನಮ್ಮ ಸ್ಪಷ್ಟನೆಗಳು, ಈ ಥರ ಬಜೆಟ್ ಇರಬೇಕಂತ ನಾವು ನಮ್ಮ ಜಿಲ್ಲೆಗೆ ನಾವು ಒಂದು ಆಗ್ರಹಣೆ ಮಾಡ್ತಾಯಿದ್ವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಏನಿದೆ, ಸಿಟಿ ಕೌನ್ಸಿಲ್ ಅಂತ ಏನಿದೆ, ಇದು ಏನಾಗಬೇಕು, ಡೆವಲಪ್ ಆಗಬೇಕು. ಎಷ್ಟೋ ವರ್ಷಗಳಿಂದ ಕಾಲ ನಾವು ನೋಡಿದ್ರೆ ಇದು ಬ್ಯಾಕ್ವರ್ಡೇ ಆಗ್ತಿದೆ. ಅದೇ ಕಂಪ್ಯಾರಿಸನಲ್ಲಿ ನಾವು ನೋಡಿದ್ರೆ ತುಮಕೂರು ಕಾರ್ಪೊರೇಷನ್ ಆಗಿದೆ, ಆದರೆ ನಮ್ಮ ಕೋಲಾರ ಎಲ್ಲಿತ್ತು ಅಲ್ಲೇ ಇದೆ. ಸೊ ಇದಕ್ಕೆ ಜಾಸ್ತಿ ಅನುದಾನ ನೀಡಿ ಇದಕ್ಕೆ ಸಿಟಿ ಅಂತ ಮಾಡಬೇಕು, ಇದಕ್ಕೆ ಡೆವಲಪ್ ಮಾಡಬೇಕಂತ ಫಸ್ಟ್ನೇ ನಮ್ಮದು ಆಗ್ರಹ. ಎರಡನೇದು, ಪೌರ ಕಾರ್ಮಿಕರು ಏನಿದ್ದಾರೆ, ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ವೋಟರ್ಸ್ ಇರೋದು ಅಂತ ಒಂದು ವಿಧಾನಸಭೆ ಇದು. ಇದರಲ್ಲಿ ನೋಡಿದ್ರೆ ಒಬ್ಬೊಬ್ಬರು ಇಲ್ಲಾಂದರೆ ಟೆಂಪರರಿ ಅಂದರೆ ಬರೋದೇ ಇಲ್ಲ ಕಾರ್ಮಿಕರು ಮುನ್ಸಿಪಲಿಂದ. ಸೊ ಇದು ಪ್ರಾಬ್ಲಮ್ ಏನಂದರೆ ಅವ್ರದ್ದು ಅಪಾಯಿಂಟ್ಮೆಂಟ್ ಆಗಿರಲ್ಲ, ಅವ್ರದ್ದು ಫುಲ್ಫಿಲ್ಮೆಂಟ್ ಆಗಿರಲ್ಲ. ಇದು ಖಂಡಿತವಾಗ್ಲೂ 100% ಇದು ಮಾಡಲೇಬೇಕು. ಯಾಕಂದರೆ ಸ್ವಚ್ಛ ಜಿಲ್ಲೆ ಆಗಬೇಕು. ನಮ್ಮ ಕೋಲಾರ ಜಿಲ್ಲೆ ಮುಂದೆ ಹೋಗ್ಬೇಕಂದ್ರೆ ಇದು ಪೌರ ಕಾರ್ಮಿಕರದ್ದು ಏನಿದೆ, ಒಂದೊಂದು ವಾರ್ಡ್ಗೆ ಒಂದು 5 ಜನ ಒಂದು ಫುಲ್ಫಿಲ್ಮೆಂಟ್ ಆಗಿರಲಿ, ಒಂದು ವೇಕೆನ್ಸೀಸ್ ಆಗಿರಲಿ ಫಿಲ್ ಮಾಡಬೇಕಂತ ನಾವು ಆಗ್ರಹಣೆ ಮಾಡ್ತಾಯಿದ್ದೀವಿ. ಅಕ್ರಮ ಸಕ್ರಮ ಅಂತ ಏನಿತ್ತು ಯೋಜನೆ, ಆ ಯೋಜನೆಯನ್ನು ಕರೆಕ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ನಾವು ಇನ್ನೊಂದು ಆಗ್ರಹಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ನಮ್ಮ ಇದು ನಗರಸಭೆಗೆ ಇನ್ಕಮ್ ಇಲ್ಲ, ಟ್ಯಾಕ್ಸಸ್ ಬರ್ತಿಲ್ಲ. ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 50%ಗಿಂತ ಜಾಸ್ತಿ ಸೈಟ್ಸು, ಮನೆ ಆಗಿರಲಿ, ಇದೆಲ್ಲ ಅಗ್ರಿಮೆಂಟ್ ಸೈಟ್ಸು. ಸೊ ಇದರಿಂದ ಏನಾದರೂ ಅಕಸ್ಮಾತು ರಿಜಿಸ್ಟರ್ ಆದರೆ, ಇದು ಅಕ್ರಮ ಸಕ್ರಮ ಸ್ಕೀಮ್ ಆಗಲಿ, ಇದ್ರೊಳಗೆ ಏನಾದರೂ ಎಕ್ಸಿಕ್ಯೂಟ್ ಆದರೆ, ಇವ್ರಿಗೆಲ್ಲ ಮನೆಗಳೆಲ್ಲ ಸಿಕ್ಕಿದ್ರೆ ಅದರಿಂದ ನಗರಸಭೆಗೆ ಸುಮಾರು ಇನ್ಕಮ್ ಆಗ್ಬೋದು. ಹೆಂಗಂದರೆ ಒಂದೊಂದು ಮನೆಯಿಂದ ಟ್ಯಾಕ್ಸ್ ಏನಾದರೂ ತಲುಪಿದ್ರೆ ಇದಕ್ಕೆ ನಗರಸಭೆಗೆ ಎಷ್ಟಾಗ್ಬೋದು ಅಂತ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಇದನ್ನು ಒಂದು ಪ್ರಾಸೆಸ್ ಏನಿದೆ, ಇವ್ರಿಗೆ ಒಂದು ಪರ್ಮನೆಂಟ್ ಹೌಸ್ ಥರ ಮತ್ತು ಒಂದು ರಿಜಿಸ್ಟರ್ ಹೌಸ್ ಥರ ಒಂದು ಅನುಕೂಲ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ಮಂಡನೆ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು, ಆಶ್ರಯ ಸ್ಕೀಮ್ ಒಳಗೆ ಸುಮಾರು 15 ವರ್ಷದಿಂದ 15,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸು ನಗರಸಭೆಯಲ್ಲಿ ಬಿದ್ದಿದೆ. ಯಾರು ಕೇಳೋರಿಲ್ಲ. ಸರ್ವೆ ಆಗಿದೆ, ಏನೇನೋ ಆಗಿದೆ, ಬಟ್ ಕೇಳಿದ್ರೆ ಯಾಕಿದು ಹೌಸ್ ಆಗಿಲ್ಲ, ಯಾಕೆ ಅವ್ರಿಗೆ ಸೈಟ್ ಆಗಿಲ್ಲ, ಯಾಕೆ ಅವ್ರಿಗೆ ಇದಾಗಿಲ್ಲ ಅಂತ ಕೇಳಿದ್ರೆ, ಲೋನ್ ಆಗಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಒಂದು ಮಾತು, ನಮಗೆ ಜಾಗ ಇಲ್ಲ, ಗೌರ್ಮೆಂಟ್ ಜಾಗ ಇಲ್ಲ, ನಮಗೆ ಬಜೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ರಾಜ್ಯ ಸರ್ಕಾರದಿಂದ ನಾವು ಒಂದು ಮನವಿ ಮಾಡ್ತೀವಿ, ಈ ಬಜೆಟಲ್ಲಿ ಇದನ್ನು ಮುಂದೆ ಇಟ್ಕೊಂಡು ಏನು ಮಾಡಬೇಕು, ಬಜೆಟ್ ಏನಿದೆ ಸ್ಯಾಂಕ್ಷನ್ ಮಾಡಬೇಕು, ಮಂಡನೆ ಮಾಡಬೇಕಂತ ಹೇಳ್ಕೊಳ್ತಾ ಇದ್ದೀವಿ. ಮತ್ತು ಖಾಸಗಿ ಕಸಾಯಿಖಾನೆ, ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಕಸಾಯಿಖಾನೆ ಇಲ್ಲ. ಇದರಿಂದ ತುಂಬ ಗಲೀಜು ವಾತಾವರಣನೇ ಎಲ್ಲ ಕೆಟ್ಟಾಗ್ತಿದೆ. ಸ್ವಚ್ಛತೆ ಇಲ್ಲ. ಸ್ವಚ್ಛತೆಯನ್ನು ಕಾಪಾಡಬೇಕಂತ ಒಂದು ಕಸಾಯಿಖಾನೆ ಬೇಕು. ಇದು ಗೌರ್ಮೆಂಟ್ದು ಏನಿದೆ ಒಂದು ರೆಸ್ಪಾನ್ಸಿಬಿಲಿಟಿ. ಈ ಬಜೆಟಲ್ಲಿ ಅವ್ರು ಏನು ಮಾಡಬೇಕು, ಇದನ್ನು ಮುಂದೆ ಇಟ್ಕೊಂಡು ಒಂದು ಒಂದು ಸ್ಪಷ್ಟನೆ ಮಾಡಬೇಕು ಇದ್ರ ಬಗ್ಗೆ. ಸೊ ಅದ್ರ ಜೊತೆಯಲ್ಲಿ UPSC ಮಾಡಲ್ ಏನಿದೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಇಲ್ಲಿ ರೆಡಿ ಮಾಡಬೇಕು. ಅದಕ್ಕೆ ಕರೆಕ್ಟಾಗಿ ಒಳ್ಳೆಯ ಫ್ಯಾಕಲ್ಟಿ ಆಗಿರಲಿ, ಒಳ್ಳೆಯದು ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಅದನ್ನು ಮಾಡಬೇಕಂತ ಈ ಬಜೆಟಲ್ಲಿ ಮಂಡನೆ ಮಾಡಬೇಕಂತ ನಾವು ಆಗ್ರಹಣೆ ಮಾಡ್ತಾಯಿದ್ದೀವಿ. ಸೋಮೇಶ್ವರ ಟೆಂಪಲ್ ಅಂತ ಏನಿದೆ ನಮ್ಮ ಜಿಲ್ಲೆಯಲ್ಲಿ, ಒಂದು ಹಳೇ ದೇವಸ್ಥಾನ, ಅದರಲ್ಲಿ ರೆನೋವೇಷನ್ ಕೆಲಸ ತುಂಬ ಪೆಂಡಿಂಗ್ ಇದೆ. ಸೊ ಆ ರಿನೋವೇಷನ್ ಕೆಲಸಕ್ಕೂ ಏನಿದೆ ಒಂದು ಬಜೆಟು ಮಂಡನೆ ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. KC ವ್ಯಾಲಿ ಏನು ನೀರು ಬರ್ತಿದೆ, ಅದು ಗಲೀಜು ನೀರು ಬರ್ತಿದೆ ತುಂಬ. ಅದರಿಂದ ಜನರಿಗೆ ತೊಂದರೆ ಆಗ್ತಿದೆ, ಕಾಯಿಲೆಗಳು ಬರ್ತಿದೆ. 3 ಲೇಯರ್ಸ್ ಆಫ್ ಫಿಲ್ಟ್ರೇಷನ್ ಆಗಬೇಕು. ಅದು ಹಾಕಾದ್ಮೇಲೆ ಒಂದು ಒಳ್ಳೆ ನೀರು ಅವ್ರಿಗೆ ಸಿಗಬೇಕಂತ, ಒಳ್ಳೆ ನೀರು ಜನಗಳಿಗೆ ಸಿಗಬೇಕಂತ ಅದೊಂದು ನಮ್ಮದು ಆಗ್ರಹಣೆ ನಾವು ಮಾಡ್ತಾಯಿದ್ದೀವಿ. ಓವರಾಲ್ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಬೇಕಂದ್ರೆ ಒಂದು ಜನಪರ ಬಜೆಟನ್ನು ಇದು ಮಂಡನೆ ಮಾಡಬೇಕು. ಇಲ್ಲ ಅಂದರೆ ಏನಾಗ್ತಿದೆ ಅಂದರೆ, ಲಾಸ್ಟ್ ಟೈಮ್ ನಾನು ಹೇಳಿದೆ, ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಮೆಲ್ಲರಿಗೂ. ಎಷ್ಟೋ ಒಂದು ಬಜೆಟು ಮಂಡನೆ ಮಾಡೋದು, ಅದರಲ್ಲಿ ಏನೇನೋ ದುಡ್ಡು ತೊಗೊಂಡು, ಎಷ್ಟೋ ಒಂದು ಪರ್ಸೆಂಟೇಜ್ ದುಡ್ಡು ತೊಗೊಂಡು ಎಲ್ಲೆಲ್ಲೋ ಡಿವಿಯೇಟ್ ಮಾಡೋದು ಸರಿಯಲ್ಲ. ಮುಖ್ಯವಾಗಿ ಮೈನಾರಿಟೀಸ್ಗೆ ಆಗಿರಲಿ, ಅಲ್ಪಸಂಖ್ಯಾತರಿಗಾಗಿರಲಿ, ದಲಿತರಿಗಾಗಿರಲಿ ಏನು ಬಜೆಟನ್ನು ಅವರು ಮಂಡನೆ ಮಾಡ್ತಾರೆ, ಆ ಮಂಡನೆ ಪ್ರಕಾರ ಅವ್ರ ಬಜೆಟ್ ಪರ್ಸೆಂಟೇಜ್ ಪ್ರಕಾರ ಕರೆಕ್ಟಾಗಿ ತಲುಪಬೇಕಂತ ನಾವೆಲ್ಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೋಲಾರ ವತಿಯಿಂದ ನಾವು ಆಗ್ರಹಣೆ ಮಾಡ್ತಾಯಿದ್ದೀವಿ.